ಸ್ಟೀಫನ್ ಇದು ನೆಟ್ಫ್ಲಿಕ್ಸ್ ನಲ್ಲಿ ಡಿಸೆಂಬರ್ 5ನೇ ತಾರೀಕು ಅಂದ್ರೆ ನಿನ್ನೆಯಿಂದ ಸ್ಟ್ರೀಮ್ ಆಗ್ತಾ ಇದೆ. ಕನ್ನಡ ಭಾಷೆಯಲ್ಲಿ ಕೂಡ ಅವೈಲಬಲ್ ಇದೆ. ಈ ಚಿತ್ರ ನಾನು ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡಿರುವಂತಹ ಒಂದು ಒಳ್ಳೆ ಸೀರಿಯಲ್ ಕಿಲ್ಲರ್ ಮೂವಿ. ಇದು ಸ್ಟೋರಿ ತುಂಬಾ ಸಿಂಪಲ್. ಸೀರಿಯಲ್ ಕಿಲ್ಲಿಂಗ್ ನಡೀತಿರುತ್ತೆ. ಆ ಮರ್ಡರ್ ಮಾಡೋನು ತಾನೇ ಹೋಗಿ ಸರೆಂಡರ್ ಆಗ್ತಾನೆ. ಸರೆಂಡರ್ ಆದ್ಮೇಲೆ ಅವ್ನಿಗೆ ಆಕ್ಚುಲಿ ಪೊಲೀಸ್ನವ್ರಿಗೆ ಒಂದು ಐಡಿಯಾ ಕೊಡ್ತಾರೆ. ಇವನು ಇದಕ್ಕಿದ್ದಂಗೆ ಜಡ್ಜ್ಮೆಂಟ್ ಟೈಮ್ ಅಲ್ಲಿ ನನಗೆ ಮೆಂಟಲ್ ಇದೆ ಅದಕ್ಕೆ ಅಂತ ಕಾರಣಗಳು ಕೊಟ್ರೆ ಹೇಗೆ, ಇವನ್ ಎಕ್ಸಾಕ್ಟ್ಲಿ ಇವನೇ ಕೊಲೆ ಮಾಡಿದ್ದಾನೆ ಏನು ಅಂತ ತಿಳ್ಕೊಳ್ಳಿ ಅಂತ ಪೊಲೀಸರಿಗೆ ಒಂದು 15 ದಿನ ಟೈಮ್ ಕೊಡ್ತಾರೆ. ಈ 15 ದಿನ ಟೈಮಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅದೆಲ್ಲ ನಡೆಯುತ್ತೆ. ಸೊ ಸ್ಟೋರಿ ಸಖತ್ತಾಗಿ ನಡೆಯುತ್ತೆ. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಕೆಲವು ಸೀನ್ಗಳಲ್ಲಿ ನಿಮ್ಗೆ ಸ್ಲೋ ಅನ್ನಿಸ್ಬೋದು. ಅದನ್ನ ಹೊರತುಪಡಿಸಿದ್ರೆ ತುಂಬಾ ಚೆನ್ನಾಗಿದೆ ಸೀರಿಯಲ್ ಕಿಲ್ಲಿಂಗ್ ಮೂವಿ. ಸೊ ಲೈಕ್ ಐ ಟೋಲ್ಡ್ ಯು, ನಾನು ಮೊದಲೇ ಹೇಳ್ದಂಗೆ ಇದು ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ನೋಡಿರುವಂತಹ ಒಂದು ಒಳ್ಳೆ ಫಿಲ್ಮ್. ಬೇರೆ ಸೀರಿಯಲ್ ಕಿಲ್ಲರ್ ಫಿಲ್ಮ್ಗಳು ನೋಡಿದೀನಿ. ಜನರಲಿ ಏನಾಗುತ್ತೆ, ಕೊಲೆಗಳು ನಡೀತವೆ, ಕಡೆಗೆ ಕೊಲೆಗಾರ ಸಿಕ್ಕಾಕೋತಾನೆ, ಅವ್ನ್ ಫ್ಲಾಶ್ ಬ್ಯಾಕ್ ಏನು ಅಂತ ತೋರಿಸ್ತಾರೆ. ಇದು ಹಾಗಲ್ಲ. ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ, ಅದ್ ಹೇಗ್ ನಡೀತು, ಏನೇನು ಕಾರಣಕ್ಕೆ ಅವ್ನು ಕೊಲೆ ಮಾಡ್ತಾ ಇದ್ದ, ಅವ್ನ್ ನಿಜವಾಗ್ಲೂ ಅವ್ನಿಗೆ ಶಿಕ್ಷೆ ಆಗುತ್ತಾ ಇಲ್ವೋ, ಇದೆಲ್ಲ ಫಿಲ್ಮ್ ಅಲ್ಲಿ ನೋಡಿ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಫಿಲ್ಮ್. ಸೊ ಇಷ್ಟು ಹೇಳ್ತೀನಿ ನಾನು, ನಿಮ್ಗೆ ಬೇರೆ ಏನು ಸ್ಪಾಯ್ಲರ್ಸ್ ಕೊಡೋದಿಲ್ಲ. ಫಿಲ್ಮ್ ನ ಫ್ಯಾಮಿಲಿ ಜೊತೆ ನೋಡ್ಬೇಕು ಅಂದ್ರೆ ಕೆಲವು ಜಾಗದಲ್ಲಿ ರಕ್ತಪಾತ ಎಲ್ಲ ಕಾಣಿಸುತ್ತೆ, ನಿಮ್ಗೆ ರಕ್ತ ಎಲ್ಲ ಕಾಣುತ್ತೆ. ಅದೊಂದು ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಕೂಡ ನೋಡ್ಬೋದು. ಅದನ್ನ ಬಿಟ್ಟು ಅಡಲ್ಟ್ ಸೀನ್ಗಳು ಆ ಥರ ಎಲ್ಲ ಏನೂ ಇಲ್ಲ. ಫಿಲ್ಮ್ ಚೆನ್ನಾಗಿದೆ. ನೆಟ್ಫ್ಲಿಕ್ಸ್ ಅಲ್ಲಿ ಇದೆ, ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ, ನೋಡಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.